ಚಲಿಸುತ್ತಾ ಚಲಿಸುತ್ತಾ ಸ್ವರೂಪದಲ್ಲಿ ಸ್ವಾರ್ಥತೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಬರ್ತತಿ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿ. ಯಾಕಂದ್ರೆ ಜಂತು ನಾನು ನರ ಜನ್ಮ ಶ್ರೇಷ್ಠ ಅಂತ ಹೇಳಿ ಅಂತ ಮಾನವ ಜನ್ಮ ಅದರ ಲಾಭವನ್ನು ನಾವು ಮಾಡ್ಕೊಂಡಿಲ್ಲ. ಮುಂದೆ ಎಂತ ಜನ್ಮ ಬರ್ತೈತಿವ್ ಹೇಳಲಿಕ್ಕೆ ಯಾವ ವಾಸನೆಗಳು ಅಂತಂತ ಜನ್ಮ ಅದಕ್ಕೆ ಈ ಮನುಷ್ಯ ಜನ್ಮ ಬಂದದ್ದು ಇದರ ಲಾಭವನ್ನು ನಾವು ಮಾಡ್ಕೋಬೇಕಂದ್ರೆ ನಾನು ಯಾರು ಅಂತ ತಿಳ್ಕೊಬೇಕಾಗಿ. ಅದಕ್ಕೆ ಮನುಷ್ಯ ಕುಲದ ಜನ್ಮದ ಲಾಭ ಯಾವ್ದಪ್ಪ ಅಂತ ತಾನು ಯಾರು ಅಂತ ತಿಳ್ಕೊಂಡು ಅದು ತಾನು ಯಾರಂತ ತಿಳ್ಕೊಂಡಾಕ ಕರ್ಮವನ್ನು ಮಾಡಿದ್ರೆ ತಿಳಿತೈತಿ. ಕರ್ಮದ ಫಲ ಅಲ್ಲ ಅದು. ಕರ್ಮವನ್ನು ಮಾಡ್ತಾ ಹೋದ್ರೆ ಅದು ಜ್ಞಾನ ಆಗೋದಿಲ್ಲ. ಅದಕ್ಕೆ ಏನ್ ಬೇಕು ಅಂದ್ರ ಶ್ರವಣಾದಿಗಳ ಬೇಕು. ಮನುಷ್ಯ ಕುಲದಲ್ಲಿ ಲಾಭ ಮಾಡ್ಕೋಬೇಕಂದ್ರ ಶ್ರವಣಾದಿಗಳನ್ನ ಮಾಡ್ತಾ ಹೋದಾಗ ಜ್ಞಾನ ಉದಯಕ್ಕತಿ. ಜ್ಞಾನದ ಫಲ ಏನು ಅಂತಂದ್ರೆ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. ನಾ ಸಚ್ಚಿದಾನಂದ ಸ್ವರೂಪನೇ ಅದೇನು ಅನ್ನೋದು ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಅವರು ಅನುಭವಗಳನ್ನ ಶ್ರವಣಕ್ಕೆ ಮಹತ್ವ ಬಹಳ ಕೊಟ್ಟು ಏನು ಈ ಮಾಡ್ಲಿಲ್ಲ ಅಂದ್ರೂ ಅಷ್ಟೊತ್ತು ನೀನು ಶ್ರವಣವನ್ನ ಬಿಡಬೇಡ. ಶ್ರವಣ ಮಾಡ್ತಾ ಮಾಡ್ತಾ ಹೋದೆ ಅಂದ್ರೆ ಈ ಅಜ್ಞಾನ ತಾನಾಗಿ ಹೊಕ್ಕೈತಿ ಅಂತ. ನೀ ಅದನ್ನ ಬಿಟ್ಟು ನೀ ಕರ್ಮದಿಂದ ಈ ಬಂಧನವನ್ನ ಕಳ್ಕೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಯಾಕ ಕರ್ಮದ ಫಲ ಮತ್ತು ಉಂಡ ತೀರಿಸ್ಬೇಕಾಗ್ತದೆ. ಅದನ್ನು ಬಿಡುವುದಿಲ್ಲ. ಈ ಜ್ಞಾನದ ಫಲ ಕರ್ಮದ ಫಲವನ್ನ ಕಳೀತೈತಿ. ಅದಕ್ಕೆ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ರೆ ಅಂತ ಜ್ಞಾನವನ್ನ ನಾವು ಮಾಡ್ಕೋಬೇಕಾಯ್ತಿ. ಮಾಡ್ಕೋಬೇಕಂದ್ರೆ ಶ್ರವಣನ ಬೇಕು. ಶ್ರವಣ ಹೆಚ್ಚೆಚ್ಚು ಶ್ರವಣದೊಳಗೆ ಭಾಗಿ ಆದಾಗ ಮಾತ್ರ ಅವಾಗ ಈ ಅಜ್ಞಾನ ಹೋಗ್ತಿರ್ತೀವಿ. ಯಾವ್ದು ಅಜ್ಞಾನ? ಸಾಮಾನ್ಯವಾಗಿ ಎಲ್ಲಾ ಜೀವರಾಶಿಗಳಲ್ಲಿ ಏನೈತಪ್ಪ ಅಂತಂದ್ರ ವಿಷಯದಿಂದನ ಸುಖ ಐತಿ. ವಿಷಯಗಳೇ ಸುಖ ಕೊಡ್ತಾವು ಅಂತ ಎಲ್ಲ ಆ ಮನುಷ್ಯ ಜನ್ಮವನ್ನ ಬಿಟ್ಟು ಉಳ್ಕಿದ ಜನ್ಮದೊಳಗೆ ಒಂದೊಂದು ಇಂದ್ರಿಯಗಳನ್ನ ಆಶ್ರಯಿಸಿಕೊಂಡು ಆ ಒಂದೊಂದು ವಿಷಯ ಸುಖ ಭೋಗದೊಳಗೆ ಸುಖ ಕಾಣ್ಬೇಕಂತ ಹೋರಾಟ ನಡೆಸಿದ್ರೆ ಮನುಷ್ಯ ಜನ್ಮದೊಳಗೆ ಏನ್ ನಡೆಸ್ಯವಂತಂದ್ರ 5 ಇಂದ್ರಿಯಗಳನ್ನು ಬಳಕೆ ಮಾಡಿಕೊಂಡು 5 ವಿಷಯ ವಸ್ತುಗಳಲ್ಲಿ ಭೋಗ ಮಾಡಿ ಸುಖ ಕಾಣ್ಬೇಕು ಅಂತ ಹೊಂಟಿವಿ. ಈ 5 ಇಂದ್ರಿಯಗಳ 5 ವಿಷಯ ವಸ್ತುಗಳ ಭೋಗವನ್ನು ಮಾಡಿದ ಸುಖ ಸಿಕ್ತು ಏನು ದುಃಖ ಆಯ್ತು ಅಂತ ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತೆ. ಅದನ್ನು ವಿಚಾರ ಮಾಡವಲ್ಲಿವ್ ನಾವು. ನಿನ್ನಿಗತೆ ಇವತ್ತಿನಗತೆ ನಾಳೆ, ನಾಳೆಗತೆ ನಾಡ್ದ ಹೀಗೆ ಹಂಗ ಮುಂದುವರೆದೈತೆ ಹೊರತಾಗಿ ಒಂದ್ ಸ್ವಲ್ಪ ತಿರುಗಿ ನಿಂತು ಏನಾಯ್ತಪ್ಪ ಇದು ಅಂತ ವಿಚಾರ ಮಾಡಿ ಹಿಂದೆ ತಿರುಗಿ ನೋಡಿದ್ರೆ ಹೊಳಿತಿತ್ತು. ತಿರುಗಿ ನೋಡಾಕ ಪ್ರಯತ್ನ ಇಲ್ಲ. ಯಾವ ಕ್ರಮ ಹಿಡ್ದೇನೆ ನಾನು ಆ ಕ್ರಮದಿಂದ ನನ್ನ ಸುಖ ಸಿಕ್ಕೈತು ಏನ ದುಃಖ ಆಕೈತು ಅನ್ನೋದನ್ನು ವಿಚಾರ ಮಾಡಿದ್ರೆ ಹೊಳಿತಿರ್ತದ. ಅದಕ್ಕೆ ಅವ್ರು ಹೇಳಿದ್ದು ಕ್ರಮ ತಪ್ಪಿ ನಡೆದ್ರಿಂದ ಕಷ್ಟ ಐತಿಪ್ಪ. ಅದಕ್ಕೆ ಆ ಕ್ರಮ ಸರಿಯಾಗಿ ಹಿಡೀನಿ. ಎಂಥವ್ರ ಮಾರ್ಗದೊಳಗೆ ನೀವು ಸಾಗು ಅಂತಂದ್ರೆ ಅನುಭವಗಳ ಮಾರ್ಗದೊಳಗೆ ನೀವು ಸಾಗಿದಾಗ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳಕ್ ಬರ್ತೈತಿ ಅಂತ ತಿಳ್ಕೊಂಡವ್ರು ಅವ್ರ ಸಂಘವನ್ನು ಬಿಡಬೇಡ ಅಂತ ಹೇಳಿ. ಯಾವ್ದರ ಪ್ರಕಾರ ಇರೋ ಆ ಸಂಘ ಮಾತ್ರ ಬಿಡಾಕ್ ಹೋಗ್ಬೇಡ. ಹೆಂಗರ ಇರಲ್ಲಿ ಅಂದಾಗ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳಕ್ ಬರ್ತೈತಿ ಅಂತ. ಇಲ್ಲ ಅಂದ್ರೆ ಹಂಗ ಬಂದದ್ದು ಹೋಗಾಕ ಹೋಗಿದ್ದು ಬರಾಕ ಇದ ಭಾವಚಕ್ರದೊಳಗೆ ತಿರುಗಬೇಕಾಕೈತಿ. ಯಾಕ ವಿಷಯದ ಮೇಲೆ ಏನೇನು ಯಾವ್ಯಾವ ಆಶೆ ಯಾವ್ಯಾವ ವಿಷಯದ ಮೇಲೆ ಇರ್ತೈತಿವೋ ಅಂತಂತ ಜನ್ಮಗಳನ್ನ ಮುಂದೆ ಪಡಿಬೇಕಾಕೈತಿ. ಅದಕ್ಕೆ ಹೇಳಿದ್ರಲ್ಲ ಗೌಡ್ರು, ತನು ಯೋಗದೊಳಗೆ ಏನ್ ನೆನಿತೀವ ಆದ ಮುಂದೆ ಅಂತ ಜನ್ಮ ಬರ್ತೈತಿ.
ಅದಕ್ಕೆ ಅವಾಗರ ಈ ಒಂದರ ಮಾತು ನೆನಪು ಮಾಡ್ಕೊಳ್ಳುವಂತ ಅಂತ ಒಂದು ಆ ಉತ್ಕಟವಾದಂತ ಇಚ್ಛೆನ ಪಡಿಬೇಕಲ್ಲ. ಆ ಉತ್ಕಟವಾದಂತ ಇಚ್ಛೆನ ಪಡೆದು ಇದ್ರ ಒಳಗೆ ಲಕ್ಷ್ಯ ಕೊಟ್ಟಾಗ ಒಂದರ ಮಾತು ನೆನಪು ಉಳಿದ್ರೆ ಅವಾಗ ಆ ಸ್ಮರಣೆ ಬಂತಂದ್ರ ಜನ್ಮ ಸಾರ್ಥಕ ಆಗುತ್ತ. ಇಲ್ಲ ಅಂದ್ರೆ ಬರೇ ಅದ ಹೇಳ್ತಾರಲ್ಲ, ವಿಷಯದ ಕಡೆನ ಲಕ್ಷ್ಯ ಇತ್ತಂದ್ರೆ ಇಂಥ ಜನ್ಮವನ್ನು ಪಡಿಬೇಕಾಗುತ್ತೆ. ಅದಕ್ಕೆ ಆ ವಿಷಯದ ಸ್ಮರಣೆಯನ್ನ ಕಳ್ಕೋಬೇಕಂದ್ರ ಸತತ ತನ್ನ ಕುರಿತಾದಂತ ವಿಚಾರದೊಳಗೆ ಹೆಚ್ಚು ಕಾಲ ಭಾಗಿಯಾದ ಮಾತ್ರ ಈ ವಿಷಯದ ಮಲಿನತ್ವವನ್ನು ಕಳ್ಕೊಳ್ಳಿಕ್ ಬರ್ತೈತಿ. ಅದಕ್ಕೆ ಹಂಗ ಹೋಗುದಿಲ್ಲ, ಅದಕ್ಕೆ ಅಧಿಕಾರತ್ವ ಪಡಿಬೇಕಲ್ಲ. ಶ್ರವಣವನ್ನ ಕೇಳಲಿಕ್ಕೆ ಆಗುದಿಲ್ಲ ಎಲ್ಲರಿಗೂ. ಬಂದ್ ಕುಂದ್ರಾಕ್ ಆಗುದಿಲ್ಲ, ಕುಂತ್ರ ಕೇಳಾಕ್ ಆಗುದಿಲ್ಲ, ಕೇಳಿದ್ದನ್ನ ನೆನಪಿಟ್ಕೊಳಕ್ ಆಗುದಿಲ್ಲ. ಹೌದಲ್ಲ? ಅದನ್ನ ನೆನಪು ಇಟ್ಕೋಬೇಕಂದ್ರೆ ಎಷ್ಟು ಅಂತಃಕರಣ ಪರಿಪಕ್ವತೆಯನ್ನು ಪಡೆದಿರ್ಬೇಕು. ಅದಕ್ಕೆ ಆಚರಣೆ ಹೇಳಿದ್ರು ಅವರು. ಉತ್ತಮ ಆಚರಣೆಯಿಂದ ನೀ ಅಂತಃಕರಣ ಮಲಿನತ್ವವನ್ನು ಕಳ್ಕೋ ಅಂತ. ಎಲ್ಲಿವರೆಗೂ ಉತ್ತಮ ಆಚರಣೆಯಿಂದ ಬರುದಿಲ್ವೋ ಅಲ್ಲಿವರೆಗೂ ಅಂತಃಕರಣ ಪರಿಶುದ್ಧತೆ ಪಡೆಯುವುದಿಲ್ಲ. ಯಾಕೆ ದೋಷಗಳ ತುಂಬ್ಯಾವ. ಶರೀರದಿಂದ ದೋಷದ, ವಾಣಿ ಒಳ ದೋಷದ, ಮನಸ್ಸಿನೊಳಗಂತೂ ಹೆಚ್ಚಿನ ದೋಷಗಳದಾವ. ಹೌದು, ಶರೀರ ದೋಷ ಕಳ್ಕೋಬೇಕಾಗೈತಿ, ವಾಣಿ ದೋಷ ಕಳ್ಕೋಬೇಕಾಗೈತಿ. ಮನುಷ್ಯನ ದೋಷ ಕಳ್ಕೊಂಡಾಗ ಆ ಮನಸ್ಸು ನಿರ್ಮಲ ಸ್ಥಿತಿ ಪಡೆದಾಗ ಅವಾಗ ಈ ಶ್ರವಣಾದಿಗಳ ಕೇಳಿದ್ದ ನೆನಪು ಉಳಿತೈತಿ. ಯಾಕೆ ಅದು ಸ್ವಚ್ಛ ಇಲ್ಲದೆ ನಾವು ಏನ್ ಮಾಡಿದ್ರು ವ್ಯರ್ಥನ. ಅವನು ಮೊದಲಿಗೆ ಸ್ವಚ್ಛ ಮಾಡ್ಕೊನಿ. ಅವನು ಸ್ವಚ್ಛ ಮಾಡ್ಕೊಂಡಾಗ ಉತ್ತಮ ಆಚರಣೆ ಒಳಗೆ ತೊಡಗು. ಕಾಯದಿಂದ, ವಾಣಿಯಿಂದ, ಮನಸ್ಸಿನಿಂದ ಒಳ್ಳೆಯ ಚಿಂತನೆಯನ್ನ ಮಾಡು. ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸು. ಇನ್ನೊಬ್ಬರಿಗೆ ಕೇಡನ್ನ ಬಯಸ್ಬೇಡ, ಒಳ್ಳೆಯದನ್ನ ಬಯಸು. ಅದನ್ನ ಹೇಳಿದ್ದವು. ಈ ಶುದ್ಧವಾದಂತ ಆಚರಣೆ ಒಳಗೆ ನಾವು ಎಲ್ಲಿವರೆಗೂ ತೊಡಗುದಿಲ್ಲೋ ಅಲ್ಲಿವರೆಗೂ ಯಾರ ಸಂಘದೊಳಗೆ ಬಂದಿದ್ರು ಕೂಡ, ಎಂಥವ್ರ ಸಂಘದಾಗ ಬಂದಿದ್ರು ಕೂಡ ಅದು ಹತ್ತುದಿಲ್ಲ. ಅಲ್ಲಿ ಬಂದ್ರು ಕೂಡ ವಿಷಯದ ಧ್ಯಾನನ ಇದ್ರೆ ಏನ್ ಮಾಡು. ಅಲ್ಲಿ ಕೂಡ ಬಂದ್ರು ಕೂಡ ವಿಷಯದ ಕಡೆನ ಅಪೇಕ್ಷೆ ಇದ್ರೆ ಏನ್ ಮಾಡು. ಹೌದಲ್ಲ? ಅದಕ್ಕೆ ಅವನು ಮಲ್ಲೆ ಕಳ್ಕೋದು. ಅದಕ್ಕೆ ನಮ್ಮ ನಡೆ ನುಡಿ ಶುದ್ಧ ಇರಬೇಕು, ಶುದ್ಧ ಮಾಡ್ಕೋಬೇಕು. ಅದಕ್ಕೆ ಹಂಗೆ ಒಲಿದಿಲ್ಲ ಅಂತ ಅದಕ್ಕೆ ಹೇಳಿದ್ದವು. ನೀತಿ ಕ್ರಿಯಾಸ್ಥಳದೊಳಗೆ ಎಂತೊಲಿವನು ಗುರು ಗುರು ಮೆಚ್ಚಬೇಕಲ್ಲ. ಗುರುವಿನ ವಾಣಿಗಳು ನಿಲಕ್ಬೇಕಂದ್ರೆ ಅಂತಃಕರಣ ಶುದ್ಧಿ ಬೇಕು. ಅಂತೂ ಕಾಲ ಪುರವೈರಿ ಎಂತೊಲಿವನು ಅಂತ ಹೇಳಿದ್ದವು. ಶರೀರದಿಂದ ದೋಷ ಐತಿ, ವಾಣಿಯಿಂದ ದೋಷ ಐತಿ, ಮನಸ್ಸಿನಿಂದ ದೋಷ ಐತಿ. ಒಂದೊಂದು ದೋಷಗಳಿಗೆ ಅನುಸಾರವಾಗಿ ಎಂತೆಂಥ ಜನ್ಮಗಳನ್ನು ಪಡಿಬೇಕಾಗ್ತದೆ. ಶರೀರದಿಂದ ದೋಷ ಇದ್ರೆ ಗಿಡ ಮರಗಳಾಗಿ ಹುಟ್ಟು ಬರ್ಬೇಕಾಗತ್ತ. ವಾಣಿ ಒಳ ದೋಷ ಇದ್ರೆ ಮೂಕ ಪ್ರಾಣಿಗಳಾಗಿ ಹುಟ್ಟು ಬರ್ಬೇಕಾಗತ್ತ. ಮನಸ್ಸಿನ ದೋಷ ಇದ್ರಂತೂ ನರಕ ಜೀವಿಯಾಗಿ ಹುಟ್ಟುವುದು. ಅದಕ್ಕೆ ನಮ್ಮ ದೋಷಗಳನ್ನು ನಾವ ಅರತು ತಿದ್ದುಕೋಬೇಕಾಯ್ತು. ಇನ್ನೊಬ್ರು ಯಾರೂ ತಿದ್ದುವುದಿಲ್ಲ, ಅವ್ರಿಗೆ ಏನು ಹರಕತ್ತಾಗಿಲ್ಲ. ಹೌದಲ್ರಿ? ಯಾರಿಗೆ ಲಾಭ ಐತಿ ಅದ್ರಿಂದ? ನಮ್ಮನ್ನು ನಾವ ತಿದ್ದುಕೋಬೇಕಾಗೈತಿ. ಅದಕ್ಕೆ ಹೇಳಿದ್ದವರು, ಪರರನ್ನು ತಿದ್ದವರು ಬೇಕಾಗಿಲ್ಲ, ತಮ್ಮನ್ನು ತಾವು ತಿದ್ದುಕೊಂಡವರು ಬೇಕಾಗಿದ್ದಾರೆ, ಸುಧಾರಕರು ಬೇಕಾಗಿದ್ದಾರೆ. ಯಾರನ್ನು ಸುಧಾರಿಸ್ಬೇಕಾಗೈತಿ? ನಮ್ಮನ್ನು ನಾವ ಸುಧಾರಿಸ್ಕೋಬೇಕಾಗೈತಿ. ನಮ್ಮ ದೋಷಗಳು ನಮಗೆ ಕಂಡ್ಕೊಂಡು ಅವನು ಬಿಡಬೇಕಾಯ್ತು. ಎಲ್ಲಿವರೆಗೂ ಈ ದೋಷಗಳನ್ನು ನಾವ ಅರಿತು ಬಿಡೋದಿಲ್ಲೋ ಅಲ್ಲಿವರೆಗೂ ಗುರುವಾಣಿಗಳು, ಗುರು ವಿಚಾರಗಳು ತಿಳಿದಿಲ್ಲ. ಅಂತಃಕರಣ ಪರಿಪಕ್ವ ಏಕೈಕ ಲಭ್ಯ ಅಂತ ಹೇಳಿ. ಅಂತಃಕರಣ ಪರಿಪಕ್ವವನ್ನು ಯಾರು ಮಾಡ್ಕೊಂತಾರ ಅವ್ರಿಗೆ ಅದು ಹಳಿತೈತಿ. ಅದು ನಾವು ಅಂತಃಕರಣ ಪರಿಪಕ್ವ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹೋದ್ರೂ ಕೂಡ ವ್ಯರ್ಥ. ಪರಿಪಕ್ವತೆ ಮಾಡಿಕೊಳ್ಳಾರ್ದ ಹೋದ್ರು ಏನ್ ಮಾಡ? ಹೌದು, ಸ್ವಚ್ಛ ಇಟ್ಕೊಂಡೇ ಇಲ್ಲ. ಹೊರಗೆ ಮಾತ್ರ ಸ್ವಚ್ಛ ಇಟ್ಕೊಂಡೇವು, ಆದ್ರೆ ಒಳಗೆ ಏನಾಗೈತಿ? ಒಳಗೆ ನಮ್ಮ ಮಲಿನತ್ವವನ್ನು ಪಡೆದೈತಿ ಅಂತಃಕರಣ.
ಅದಕ್ಕೆ ಅದನ್ನು ಸ್ವಚ್ಛ ಮಾಡ್ಕೋಬೇಕಾಯ್ತು. ಅದನ್ನು ಸ್ವಚ್ಛ ಮಾಡ್ಕೊಳೋದ ಮುಖ್ಯ ಐತಿ. ಅದಕ್ಕಾಗಿ ನೀನು ಏನ್ ಮಾಡು ಅಂದ್ರೆ ಇನ್ನು ಸೇವಾದಿಗಳಲ್ಲಿ ತೊಡಗು. ಸೇವಾದಿಗಳಲ್ಲಿ ತೊಡಗಿದಾಗ ಅಲ್ಲಿ ಅಂತಃಕರಣ ದೋಷಗಳು ಹೊಕ್ಕವು. ನಾವು ಅಂತಃಕರಣ ದೋಷಗಳನ್ನು ಕಳ್ಕೊಳಕ್ ಸೇವಾದಿಗಳಲ್ಲಿ ತೊಡಗುದು ಅನ್ನೋದು ಬಹಳ ಕಠಿಣ. ಹೌದು, ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದು ಮುಕ್ತಿ ಅಂತ ಶ್ರುತಿ ಹೇಳ್ತೈತಿ. ಸೇವಾದಿಗಳಲ್ಲಿ ತೊಡಗಿಲ್ಲ ನೀನು ಹಂಗೆ ಹೆಂಗ ಮುಕ್ತಿಯನ್ನು ಅಂತೀನಿ. ಆ ಮುಕ್ತಿ ಅನ್ನೋದು ಹೊರಗಿಲ್ಲದು, ನಿನ್ನೊಳಗೆ ಐತಿ. ಬಸವನ ಅಜ್ಞಾನದಿಂದ ತಪ್ಪು ತಿಳುವಳಿಕೆಯಿಂದ ಬಂಧನಕ್ಕೀಡಾಗೇನೆ ಅಂತ ಹೇಳಾಕತ್ತೇವ. ಈ ಅಜ್ಞಾನ ಅವನ ವಿಕ್ಷೇಪ ದೋಷಗಳನ್ನ ಎಲ್ಲಿವರೆಗೂ ಕಳ್ಕೊಳೋದಿಲ್ಲೋ ಅಲ್ಲಿವರೆಗೂ ನನ್ನಲ್ಲಿ ಇರ್ತಕ್ಕಂಥ ಆ ಸುಖವನ್ನು ಹೊಂದಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಜ್ಞಾನ ಅವನ ವಿಕ್ಷೇಪ ದೋಷಗಳನ್ನ ಕಳ್ಕೋಬೇಕಂದ್ರೆ ನಿನ್ನ ಸತತ ಶ್ರವಣಾದಿಗಳಲ್ಲಿ ತೊಡಗು. ಅದ ಶ್ರವಣಾದಿಗಳಲ್ಲಿ ತೊಡಗಬೇಕಂದ್ರೆ ಮೊದಲಿಗೆ ಅಂತಃಕರಣ ಶುದ್ಧಿ ಬೇಕು. ಹೌದಲ್ಲ, ಶುದ್ಧಿಯನ್ನು ಮಾಡ್ಕೋಬೇಕೈತಿ. ಅದ ಮುಖ್ಯ ಐತಿ. ಮನುಷ್ಯ ಜನ್ಮದಾಗ ವಿವೇಕ ಅನ್ನೋದು ಐತಿ. ಸದ್ಗುರುಗಳು ಹೇಳ್ತಾರೆ ಖರೆ, ನೀನ ಅರಿವಿದಿ ಅಂತ ಹೇಳ್ತಾರೆ. ಯಾರು ನಂಬೇವ್ ನಾವು? ನೀ ಶರೀರ ಅಲ್ಲ, ನೀನ್ ಅರುಣೇ ಇದ್ದಿ. ಅರುವು ನೀನೆಂದು ಸದ್ಗುರು ಪೇಳಿ ತಿಳಿಯೋನೇ ಜಾನರ ದೇವ ಅಂತ ಹೇಳಿದ್ದು ಅರುಣ ನೀನಿದ್ದಿ ಅಂತ ಅವ್ರು ಹೇಳಿದ್ರು ಕೂಡ ನಮಗೆ ಯಾಕೆ ಇನ್ನ ಅನುಭವಕ್ಕೆ ಬರುವಲ್ದು? ಎಷ್ಟು ಮಹಾತ್ಮರು ಅನುಭವಗಳು ಹೇಳ್ತಾನ ಬಂದ್ರು, ನೀನ ಸಚ್ಚಿದಾನಂದ ಸ್ವರೂಪದಿಪ್ಪ, ದೇಹ ನೀನಲ್ಲ. ತನು ಇದು ಕರ್ಮಾನುಸಾರವಾಗಿ ಬಂದೈತಿ, ಕರ್ಮಾನುಸಾರವಾಗಿ ಇರ್ತೈತಿ, ಕರ್ಮಾನುಸಾರವಾಗಿ ಹೊಕ್ಕೈತಿ. ಆದ್ರೆ ನೀನ ಬರುವುದಕ್ಕೂ ಹೋಗುದಕ್ಕೂ ಸಾಕ್ಷಿ ಅದಿ. ಹಾಗೆ ಸೂರ್ಯ ಹೇಗೆ ಅವ ಸಾಕ್ಷ್ಯದನು ಎಲ್ಲದಕ್ಕೂ, ಹಾಗೆ ನೀನು ಸಾಕ್ಷಿ ಅದಿಪ್ಪ. ನಿನಗೇನು ಆಗಿಲ್ಲ, ನಿನಗ್ ಮಲಿನತ್ವ ಬಂದೇ ಇಲ್ಲ. ಬೆಳಕು ಕತ್ತಲೆಯನ್ನು ತಳೆದೊಡೆ ಆಗಸಕ್ಕೆ ಮಲಿನತ್ವ ಹೇಗೆ ಬಂದಿಲ್ಲೋ, ಅದು ಹೆಂಗೆ ನಿರ್ಮಲ ಇದ್ದ ಹಂಗೆ ನೀ ನಿರ್ಮಲನ ಅದಿ ಅಂತ ಹೇಳ್ತಾರ. ಹೇಳಿದ್ರು ಕೂಡ ನಾವು ಆ ತಿಳುವಳಿಕೆ ಬರೋವಲ್ಲ ನಮಗೆ. ನಾನು ಈ ಮಲಬೇಡರ ಬೆಸಿಗೆಯನ್ನು ನಂಬಿಕೊಂಡು ಶರೀರ ನಾನು ನಂದ ಅಂತ ತಿಳ್ಕೊಂಡು ಇದನ್ನು ಹೊರಗೆ ಸ್ವಚ್ಛ ಮಾಡ್ಕೊಂಡಾಗತ್ತೇವು. ಅದ್ರ ಒಳಗೆ ಹೆಂಗೈತಿ ಅಂತ ತಿಳಿದು ನೋಡಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದನ್ನು ತಿಳಿದು ನೋಡು, ಇದು ಹೆಂಗೈತಿ, ಮಲಮೂತ್ರದ ತಾನಿದು. ಇದ ನಾನು ನಂದು ಅನ್ಕೊಂತ ಕುಂತಿಯಲ್ಲ, ಅದಕ್ಕೆ ನಿನಗೆ ಅಜ್ಞಾನಿ ಅನ್ಬೇಕಾಗ್ಯದ. ನಿನ್ನ ಸುಜ್ಞಾನಿ ಅಂತ ಯಾರು ಕರೀತಾರ? ನೀನು ಹೌದು, ಶರೀರ ನೀನಂತ ನಂಬ್ಕೊಂಡು ಕುಂತ ಸುಜ್ಞಾನಿ ಅಂತ ಹೆಂಗೆ ಅನ್ಬೇಕು? ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿಯುವೆ. ಜಡ ಪಂಚ ಮಹಾಭೂತಗಳ ದೇಹನ ನಾನು ನಂದು ಅಂತ ಕುಂತಿ. ನೀನ್ ನಿಜವಾಗಿ ಏನದೇ ಚೈತನ್ಯ ಸ್ವರೂಪ ನೀನಾಗಿದ್ದು. ಅದನ್ನು ಮರೆತು ಈ ಜಡ ಭಾವದಿಂದ ಇದು ನಂದು, ನಾನು ಇದರಿಂದ ನಾ ಸುಖ ಹೊಂದಬೇಕು ಅಂತ ಹೊಂಟಿ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರಿಬೇಕಾಗೈತಿ. ಈ ಅಜ್ಞಾನತ್ವವನ್ನು ಕಳ್ಕೋಬೇಕಂದ್ರೆ ಶುದ್ಧ ಆಗಲಿ. ಅಂತಃಕರಣ ಮಲಿನತ್ವವನ್ನು ಕಳ್ಕೊ. ಯಾಕಂದ್ರೆ ಅಂತಃಕರಣ ಶುದ್ಧಿ ಆದಾಗ ಮಾತ್ರ ಇದು ಅನುಭವಕ್ಕೆ ಬರ್ತೈತಿ. ನಾ ಸುಜ್ಞಾನಿ ಅಂತ ಆ ಗುರುಗಳು ಹೇಳಿದ್ದು ಅನುಭವಕ್ಕೆ ತೊಗೊಳಕ್ ಬರ್ತೈತಿ. ಇಲ್ಲ ಅಂದ್ರೆ ಬರೋದಿಲ್ಲ. ಎಷ್ಟು ಅನುಭವಗಳು ನಮ್ಮ ಸಾರಿ ಹೇಳ್ತಾರ. ನಮ್ಮ ಆಡು ಭಾಷೆ ಒಳಗೆ ಹೇಳಿದ್ರು ಕೂಡ ಇನ್ನ ನಮಗೆ ಅನುಭವಕ್ಕೆ ಬರುವಲ್ಲ. ಹೌದು, ಎಷ್ಟು ಮಂದಿ ಹೇಳಿದ್ರು, ಎಲ್ಲ ಅನುಭವಗಳು ಹೇಳ್ತಾನ ಬಂದ್ರೆ ನೀ ದೇವರಾದಿಪ್ಪ, ನಿನ್ನ ಬಿಟ್ಟು ದೇವರಿಲ್ಲ. ಮಣ್ಣು ಕೊಟ್ಟು ಮಾಡಕ್ಕೆ ಹೇಗಾಗಲ್ಲ ಅವ್ರದ್ದು, ನಿನ್ನ ಬಿಟ್ಟು ದೇವರಲ್ಲ, ನೀ ಶರೀರ ಅಲ್ಲಪ್ಪ. ಇದು ಶರೀರ ಒಂದ್ ಅವಸ್ಥೆ ಒಳಗೆ ಐತಿದು, ಇನ್ನೆರಡು ಅವಸ್ಥೆ ಒಳಗಿಲ್ಲ. ನೀನು 3 ಅವಸ್ಥೆಗಳಿಗೆ ಸಾಕ್ಷಿ ಅದಿ. ಎಚ್ಚರನ್ನು ಅರಿತಿ, ಕನಸನ್ನು ಅರಿತಿ, ನಿದ್ರೆಯನ್ನು ಅರಿತಿ. 3 ಅರಿಯುವಂತ ಅರಿವು ನೀನದಿ ನೋಡು. ಹೇಳಿದ್ರು ಕೂಡ ನಾನೇ ಹಂಗಂದಕ್ಕೇನ್ರಿ, ಆ ಶರೀರ ನಾನು ಕಲ್ಲಪ್ಪನದೇನಿ, ಮಲ್ಲಪ್ಪನದೇನಿ, ಬಸಪ್ಪನದೇನಿ ಅಂತ ಈ ಶರೀರವನ್ನು ಗುರುತಿಸ್ಲಿಕ್ಕಿಟ್ಟಂತ ನಾಮಗಳ ನಾನು ಅದು ನಾಮ ಅಂತ ತಿಳ್ಕೊಂಡ್ಬಿಟ್ಟೇನಿ. ಆ ನಾಮಕ್ಕೊಂದ್ ಸ್ವಲ್ಪ ಏನಾರ ಬೇರೆ ಕರೆದ್ರ
ಕ್ರೋಧ. ಹೌದಲ್ಲ? ಈ ಶರೀರದ ಮೇಲಿನ ಮೋಹ, ನಾಮದ ಮೇಲಿನ ಮೋಹ ಕ್ರೋಧಕ್ಕೆ ಕಾರಣಕ್ಕೈತಿ. ಹೌದಲ್ಲ? ಇದರಿಂದ ಆಸೆ ಉತ್ಪನ್ನ ಆಗೈತಿ. ಶರೀರ ನಾನಂತ ಬಂತೆ ಅಂದ್ರೆ ಚಾಲು ಆಯ್ತು ಆಸೆ. ಅದರಿಂದ ಸುಖ ಹೊಂದ್ಬೇಕು, ಇದರಿಂದ ಸುಖ ಅದಕ್ಕೆ ಮಲ್ಲಕ್ಕೆ ಇದು ಹೆಂಗೈತಿ ಅಂತ ತಿಳಿದು ನೋಡ್ರಿ. ಈ ಶರೀರ ಏನು ಅಂತ ತಿಳಿದು ನೋಡ್ರಿ. ಇದು ಶುದ್ಧ ಆಯ್ತು, ಅಶುದ್ಧ ಆಯ್ತು, ಇದು ಜಡ ಆಯ್ತು, ಅಜಡ ಆಯ್ತು, ತಿಳಿದು ನೋಡ. ಇದನ್ನ ತೂಗ್ತಾರ, ಇದನ್ನ ಅಳಿತಾರ, ಇದನ್ನ ಉದ್ದ ಆಗಲ ಅಳದ ಮಾಪ್ ಮಾಡಿ ಯಾವುದಲ್ಲಿ ತೂಗ್ತಾರ. ಅಂತದ್ದು ನೀನು ಅಂತ ತಿಳ್ಕೊಂಡು ಕುಂತೀವಿ. ನಿನಗೆ ಯಾವ ಮಾಪನ ಪ್ರಮಾಣಗಳೇ ನಿನಗಿಲ್ಲ. ಪ್ರಮಾಣಾತೀತ ನೀನಿದ್ದು ಈ ಪ್ರಮಾಣದಿಂದ ಗುರುತಿಸಲ್ಪಡುವ ಈ ತೋರಿಕೆ ತನು ನಾನು ನಂದು ಅಂತ ಹಿಡ್ಕೊಂಡು ಹೊಂಟಿ. ಅದಕ್ಕೆ ದುಃಖ ಆಗೈತಿ. ಈ ದುಃಖವನ್ನು ಕಳ್ಕೋಬೇಕಂದ್ರೆ ಹೆಚ್ಚೆಚ್ಚು ನೀನು ಶ್ರವಣದೊಳಗೆ ಭಾಗ್ಯ. ಆ ಶ್ರವಣದೊಳಗೆ ಭಾಗ್ಯ ಆದಾಗ ಆ ಅಂತಃಕರಣ ಶುದ್ಧಿಯಿಂದ ಅಲ್ಲಿ ತದೇಕ ಚಿತ್ತದಿಂದ ನೆರೆ ಕೇಳಿದಾಗ, ಚೆನ್ನಾಗಿ ಕೇಳಿದಾಗ ಅಲ್ಲಿ ಅವ್ರು ಹೇಳಿದಂತ ವಾಣಿಗಳು ಗಟ್ಟಿಯಾಗಿ ತಿಳ್ಕೊಂಡು ಉಳ್ಕೊಳಕ್ ಬರ್ತದೆ. ಅದರಿಂದ ಮುಂದೆ ತನು ಯೋಗದಾಗ ಆ ನೆನಪಕ್ಕವು. ಯಾಕಂದ್ರೆ ಶರೀರಕ್ಕೆ ಬಾಧೆಗಳು ಅನೇಕ ಬರ್ತಾವು. ಶರೀರ ಅಂತ್ಯ ಕಾಲದೊಳಗೆ ಎಲ್ಲ ಹೊಳಿತದೆ, ಅವಾಗ ಬರ್ತಾವ. ಹೌದಲ್ಲ? ಆ ತನು ಯೋಗದೊಳಗೆ ಎಷ್ಟು ಬೇನೆ ಇರ್ತೈತಿ. ಬರುವಾಗ ಬೇನೆ ಉಣ್ಕೊಂತನ ಬಂದೈತಿ, ಹೋಗುವಾಗ ಬೇನೆ ಉಣ್ಕೊಂತನ ಹೋಗೋದಿದೆ. ಹೌದಲ್ಲ? ಅವಾಗ ಈ ಸ್ಮರಣೆ ಬರ್ಬೇಕಲ್ಲ. ಅದಕ್ಕೆ ಹೆಚ್ಚೆಚ್ಚು ನೀನು ಆಸಕ್ತಿಯಿಂದ ಇದ್ರೊಳಗೆ ತೊಡಗ್ಬೇಕ. ಆ ಆಸಕ್ತಿ ಉಂಟಾಗ್ಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಇದ್ರೆ ಒಕ್ಕೈತೋ ಏನೋ. ಹೌದಲ್ಲ? ಅದೇನ್ ಹೇಳಲಿಕ್ಕೆ ಬರುದಿಲ್ಲ. ಪುಣ್ಯ ಬೇಕು ಅಂತ. ಪುಣ್ಯವಿಲ್ಲದವರಿಗೆ ಎಂತ ದೊರಕೊಳ್ಳೋದು ಅಂತ ಅದಕ್ಕೆ ಹೇಳಿ. ಪುಣ್ಯವಿಲ್ಲದವ್ರಿಗೆ ಇದು ಸಿಗುದಿಲ್ಲ. ಪುಣ್ಯ ಬೇಕು ಅಂತ ಇದನ್ನ ಕೇಳ್ಬೇಕಂದ್ರೂ ಕೂಡ ಪುಣ್ಯ ಬೇಕು. ಪುಣ್ಯ ಇದ್ರೆ ಮಾತ್ರ ಸಾಧ್ಯ ಐತಿ. ಇಲ್ಲ ಅಂದ್ರೆ ಅದೇ ಕರ್ಮದೊಳಗೆ ಕರ್ಮ ಮಾಡಿ 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 ಆ ಕರ್ಮದ ಫಲವನ್ನು ಉಣ್ಣುತ್ತಾ ಮತ್ತ ಉಳಿತ ಮತ್ತೊಂದು ಜನ್ಮ ತೊಟ್ಟು ಮತ್ತದನ್ನ ಇದ ಪುನರಪಿ ಜನನ ಪುನರಪಿ ಮರಣ ಇವ ಭವಚಕ್ರದೊಳಗೆ ತಿರುಗು. ಅದಕ್ಕೆ ಇದು ಜ್ಞಾನದ ಫಲವನ್ನು ನಾವು ಆಶ್ರಯಿಸ್ಕೋಬೇಕಾಯ್ತಿ. ಜ್ಞಾನವನ್ನು ನಂಬಬೇಕಾಯ್ತಿ. ಅದಕ್ಕೆ ಅವ್ರು ನಂಬು ಜ್ಞಾನವನ್ನೇ. ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕ್ತಿ ಎಂಬಯಸಿ ಮನುಷ್ಯ. ನೀ ಮುಕ್ತನ ಅಂತ ತಿಳ್ಕೊಬೇಕಂದ್ರೆ ನಂಬ ಜ್ಞಾನ. ಕರ್ಮ ಎಷ್ಟು ಮಾಡಿದ್ರು ಕೂಡ ಅದು ನೀನು ಸಚ್ಚಿದಾನಂದ ಸ್ವರೂಪ ಅದಿ ಅಂತ ತಿಳಿಸ್ಕೊಡ್ಲಾರ್ದು. ಅನೇಕ ಜನ ಕರ್ಮದೊಳಗೆ ತೊಡಗ್ಯಾರ, ಯಾರಿಗೂ ಗೊತ್ತಾಗವಲ್ದು. ಹೌದಲ್ಲ? ಕರ್ಮನ ಸುಖ ಕೊಡ್ತೈತೆ ಅಂತ ದುಃಖನ ಸುಖ ಅಂತ ತಿಳ್ಕೊಂಡ್ಬಿಟ್ಟಾರ. ದುಃಖವನ್ನೇ ತತ್ಸುಖ ಎಂಬರು ಅವಿವೇಕಿಗಳು ಅಂತ ಹೇಳಿತು. ಸುಖನ ಇಲ್ಲಲ್ಲಿ ಆದ್ರೂ ಸುಖ ಇಲ್ಲದನ್ನ ಸುಖ ಐತೆ ಅಂತ ನಂಬ್ಕೊಂಡು ಬೆನ್ನು ಹತ್ಯಾರ. ಹಾಗೆ ಅಂದ್ರೆ ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ ನಂಬ್ಕೊಂಡು ಹೊಂಟಾರ. ಅದು ಬೆಳ್ಳಿ ಎದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಕಪ್ಪಿ ಚಿಪ್ಪಿನ ಬೆಳ್ಳಿ ತೋರೈತಿ ಕರೆ, ಆದ್ರೆ ಅದು ಎದಕ್ಕೂ ಕೆಲಸಕ್ಕೆ ಬರುದಿಲ್ಲ. ಹೌದಲ್ಲ? ಯಾವ ಆಭರಣವನ್ನು ಮಾಡ್ಕೊಳಕ್ ಬರ್ತೈತೆ ಅದರಿಂದ? ಬೆಳ್ಳಿಗತ್ತೆ ತೋರಿದ್ದ ನಂಬಿಟ್ಟೇವ್ ನಾವು. ಹಾಗೆ ಅಲ್ಲಿ ಸುಖ ಇಲ್ಲ ಆದ್ರೂ ಸುಖ ಐತಂತ ನಂಬ್ಕೊಂಡು ಅದನ್ನ ಭೋಗ ಮಾಡಿ ಸುಖ ಹೊಂದ್ಬೇಕಂತ ಹಂಗೆ ಪ್ರಯತ್ನ ಮಾಡೇ ಮಾಡ್ತೇವೆ. ಅದ್ರೊಳಗೆ ಸುಖ ಕಾಣವಲ್ಲ. ಏನು ಕೊನೆಗೆ ಏನು ಉಳಿತಪ್ಪ ಅಂತಂದ್ರೆ ದನಿವೋ ಬ್ಯಾಸರಿಕೆನ ಉಳಿತು. ಸಾಕಂತನ ಹಾಸಿಗೆಗೆ ಹೋಗೋದು. ಬೇಕಾಗಿ ಹಾಸಿಗೆ ಹೋಗಿವೋ ಸಾಕಾಗಿ ಹೋಗಿವೋ ಅಂತ ಕೇಳಿದ್ರೆ ಸಾಕಾಗೆ. ಹೌದಲ್ಲ? ಯಾರು ಎಷ್ಟೇ ಶ್ರೀಮಂತ ಇರ್ಲಿ ಎಷ್ಟೇ ಇದಿರ್ಲಿವ ಎಲ್ಲ ಇದ್ದವನು ಕೇಳ್ರಿ ಏನಂತ ಹೋಗ್ಯಾನಪ್ಪ ಅಂತಂದ್ರೆ ಬ್ಯಾಸರಾತಿ ಬಿಡ್ರಿ ಏನೈತೆ ಅದ್ರೊಳಗೆ ಅಂತನ ಹೋಗ್ಯಾನ. ಆದ್ರೆ ಮುಂಜಾನೆ ಎದ್ಕಂದ್ರೆ ಮತ್ತೆ ಅದ್ರೊಳಗೆ ಸುಖ ಸುಖ ಕೊಡ್ತೈತಂತ ಇದ ಪ್ರಯತ್ನ. ಹಿಂಗೆ ಜನ್ಮ ಜನ್ಮಾಂತರದೊಳಗೆ ವಿಷಯ ವಸ್ತುಗಳನ್ನ ನಂಬ್ಕೊಂಡು ಅದರಿಂದನ ಸುಖ ಕಾಣ್ಬೇಕಂತ ಹೊಂಟೆವು. ಅದಕ್ಕೆ ಅದ್ರೊಳಗೆ ಸುಖ ಇಲ್ಲಪ್ಪ, ಸುಖ ಇರೋದು ನಿನ್ನೊಳಗೆ ಐತೆ ಅಂತ ಅನುಭವಗಳ ಸಾರಿ ಸಾರಿ ಹೇಳಿದ್ರು ಕೂಡ ಅದ್ರ ಕಡೆ ನಾವು ಲಕ್ಷ್ಯ ಕೊಡುವಲ್ವ. ಯಾಕಂದ್ರೆ ಅಂತಃಕರಣ ದೋಷಗಳು.
ಅದಕ್ಕೆ ಅಂತಃಕರಣ ಶುದ್ಧಿ ಮಾಡ್ಕೋಬೇಕಾಗೈತಿ. ನಮ್ಮ ದೋಷಗಳನ್ನು ನಾವ ಅರತ್ ಅವನ್ ಬಿಡಬೇಕಾಗೈತಿ. ಅಂದಾಗ ನಾವು ಮಾನವ ಜನ್ಮವನ್ನು ಪಡೆದು ಬಂದದ್ದಕ್ಕೂ ಸ್ವಾರ್ಥಕ್ಕಾಗತ್ತ. ಅದಕ್ಕೆ ನಾವು ಹೆಚ್ಚು ಪ್ರಯತ್ನ ಮಾಡಿ ನಮ್ಮ ದೋಷಗಳನ್ನು ನಾವ ಅರಿತು ತ್ಯಾಗ ಮಾಡಿ ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಂಡು ಅಂತೇಳಿ ನಾನು